ಮತ್ತೆ 14 ಅಯ್ಯೋಣ ಅಂತ ಹೇಳ್ತಿದ್ದಾನಂತೆ. ಹಾಗಿದ್ರೆ ನಾಳೆ ಮತ್ತೊಂದು ಪಾಯಿಂಟ್ ತೋರಿಸ್ತಾನ, ನಾಳೆ ಹೊಸ ಸ್ಪಾಟ್ ತೋರಿಸ್ತಾನೆ, ಅಲ್ಲಿ ಅಸ್ಥಿಪಂಜರ ಸಿಗುತ್ತೆ ಅಂತ ಹೇಳಿದಾನಂತೀಗ. ಅಧಿಕಾರಿಗಳನ್ನ ಪರಿಪರಿಯಾಗಿ ಪೀಡಿಸ್ತಾ ಇದ್ದಾನಂತೆ ಮಸ್ಕ್ ಮ್ಯಾನ್. ಮತ್ತೆ 14 ಪಾಯಿಂಟ್ಗಳನ್ನ ಅಗೆಯೋದಕ್ಕೆ ದೂರುದಾರ ಮನವಿಯನ್ನ ಮಾಡಿಕೊಳ್ತಾ ಇರೋದು. ಎಸ್ಐಟಿ ಮತ್ತೆ ಈ ನಿಗೂಢ ವ್ಯಕ್ತಿಯ ತಾಳಕ್ಕೆ ಕುಣಿಯುತ್ತಾ ನಾಳೆ ಮತ್ತೊಂದು ಹೊಸ ಪಾಯಿಂಟ್ ಅನ್ನು ಈತ ತೋರಿಸ್ತಾನ. 14 ಪಾಯಿಂಟ್ ಈತ ಎಸ್ಐಟಿ ಅಧಿಕಾರಿಗಳಿಗೆ ಪರಿಪರಿಯಾಗಿ ಪೀಡಿಸ್ತಾ ಇದ್ದಾನಂತೆ. ನಾನು ಇನ್ನಷ್ಟು ಸ್ಪಾಟ್ಗಳನ್ನ ತೋರಿಸ್ತೇನೆ, ಮತ್ತೆ 14 ಪಾಯಿಂಟ್ಗಳನ್ನ ಅಗೆಯೋದಕ್ಕೆ ದೂರುದಾರ ಆಗ್ರಹಿಸ್ತಾ ಇದ್ದಾನೆ. ಮತ್ತೆ ನಿಗೂಢ ವ್ಯಕ್ತಿಯ ತಾಳಕ್ಕೆ ಎಸ್ಐಟಿ ಕುಣಿಯುತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ನೋಡಿ, ಈ ಮೊದಲು ಇದೇ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದು. ಮತ್ತೆ ನಾಳೆ ಒಂದು 4 ಹೊಸ ಜಾಗ ತೋರಿಸ್ತಾನೆ, ಅಲ್ಲಿ ಅಗಿರಿ ಅಂತ ಹೇಳ್ತಾನೆ. ಮತ್ತೆ ಅದೇ 18 ಅಡಿ ಆಳ 30 ಅಡಿ ಅಗಲ ಪರ್ವತಗಟ್ಟಲೆ ಮಣ್ಣು, ಆದ್ರೆ ಸಿಗದ ಮೂಳೆ. ಇದು ಇದೇ ರೀತಿ ಮುಂದುವರಿಯುತ್ತಾ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡುವಂತಹ ಕೆಲಸವನ್ನ ಮಾಡ್ತಾರಾ? ಇದನ್ನ ಕಾಲ್ ತಗೋಬೇಕಾಗಿರುವಂತವ್ರು ಯಾರು? ಇದೇ ಈಗ ಪ್ರಶ್ನೆ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಮತ್ತೆ 14 ಅಯ್ಯೋಣ ಅಂತ ಹೇಳ್ತಿದ್ದಾನಂತೆ. ಹಾಗಿದ್ರೆ ನಾಳೆ ಮತ್ತೊಂದು ಪಾಯಿಂಟ್ ತೋರಿಸ್ತಾನ, ನಾಳೆ ಹೊಸ ಸ್ಪಾಟ್ ತೋರಿಸ್ತಾನೆ, ಅಲ್ಲಿ ಅಸ್ಥಿಪಂಜರ ಸಿಗುತ್ತೆ ಅಂತ ಹೇಳಿದಾನಂತೀಗ. ಅಧಿಕಾರಿಗಳನ್ನ ಪರಿಪರಿಯಾಗಿ ಪೀಡಿಸ್ತಾ ಇದ್ದಾನಂತೆ ಮಸ್ಕ್ ಮ್ಯಾನ್. ಮತ್ತೆ 14 ಪಾಯಿಂಟ್ಗಳನ್ನ ಅಗೆಯೋದಕ್ಕೆ ದೂರುದಾರ ಮನವಿಯನ್ನ ಮಾಡಿಕೊಳ್ತಾ ಇರೋದು. ಎಸ್ಐಟಿ ಮತ್ತೆ ಈ ನಿಗೂಢ ವ್ಯಕ್ತಿಯ ತಾಳಕ್ಕೆ ಕುಣಿಯುತ್ತಾ ನಾಳೆ ಮತ್ತೊಂದು ಹೊಸ ಪಾಯಿಂಟ್ ಅನ್ನು ಈತ ತೋರಿಸ್ತಾನ. 14 ಪಾಯಿಂಟ್ ಈತ ಎಸ್ಐಟಿ ಅಧಿಕಾರಿಗಳಿಗೆ ಪರಿಪರಿಯಾಗಿ ಪೀಡಿಸ್ತಾ ಇದ್ದಾನಂತೆ. ನಾನು ಇನ್ನಷ್ಟು ಸ್ಪಾಟ್ಗಳನ್ನ ತೋರಿಸ್ತೇನೆ, ಮತ್ತೆ 14 ಪಾಯಿಂಟ್ಗಳನ್ನ ಅಗೆಯೋದಕ್ಕೆ ದೂರುದಾರ ಆಗ್ರಹಿಸ್ತಾ ಇದ್ದಾನೆ. ಮತ್ತೆ ನಿಗೂಢ ವ್ಯಕ್ತಿಯ ತಾಳಕ್ಕೆ ಎಸ್ಐಟಿ ಕುಣಿಯುತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ನೋಡಿ, ಈ ಮೊದಲು ಇದೇ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದು. ಮತ್ತೆ ನಾಳೆ ಒಂದು 4 ಹೊಸ ಜಾಗ ತೋರಿಸ್ತಾನೆ, ಅಲ್ಲಿ ಅಗಿರಿ ಅಂತ ಹೇಳ್ತಾನೆ. ಮತ್ತೆ ಅದೇ 18 ಅಡಿ ಆಳ 30 ಅಡಿ ಅಗಲ ಪರ್ವತಗಟ್ಟಲೆ ಮಣ್ಣು, ಆದ್ರೆ ಸಿಗದ ಮೂಳೆ. ಇದು ಇದೇ ರೀತಿ ಮುಂದುವರಿಯುತ್ತಾ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡುವಂತಹ ಕೆಲಸವನ್ನ ಮಾಡ್ತಾರಾ? ಇದನ್ನ ಕಾಲ್ ತಗೋಬೇಕಾಗಿರುವಂತವ್ರು ಯಾರು? ಇದೇ ಈಗ ಪ್ರಶ್ನೆ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಮತ್ತೆ 14 ಅಯ್ಯೋಣ ಅಂತ ಹೇಳ್ತಿದ್ದಾನಂತೆ. ಹಾಗಿದ್ರೆ ನಾಳೆ ಮತ್ತೊಂದು ಪಾಯಿಂಟ್ ತೋರಿಸ್ತಾನ, ನಾಳೆ ಹೊಸ ಸ್ಪಾಟ್ ತೋರಿಸ್ತಾನೆ, ಅಲ್ಲಿ ಅಸ್ಥಿಪಂಜರ ಸಿಗುತ್ತೆ ಅಂತ ಹೇಳಿದಾನಂತೀಗ. ಅಧಿಕಾರಿಗಳನ್ನ ಪರಿಪರಿಯಾಗಿ ಪೀಡಿಸ್ತಾ ಇದ್ದಾನಂತೆ ಮಸ್ಕ್ ಮ್ಯಾನ್. ಮತ್ತೆ 14 ಪಾಯಿಂಟ್ಗಳನ್ನ ಅಗೆಯೋದಕ್ಕೆ ದೂರುದಾರ ಮನವಿಯನ್ನ ಮಾಡಿಕೊಳ್ತಾ ಇರೋದು. ಎಸ್ಐಟಿ ಮತ್ತೆ ಈ ನಿಗೂಢ ವ್ಯಕ್ತಿಯ ತಾಳಕ್ಕೆ ಕುಣಿಯುತ್ತಾ ನಾಳೆ ಮತ್ತೊಂದು ಹೊಸ ಪಾಯಿಂಟ್ ಅನ್ನು ಈತ ತೋರಿಸ್ತಾನ. 14 ಪಾಯಿಂಟ್ ಈತ ಎಸ್ಐಟಿ ಅಧಿಕಾರಿಗಳಿಗೆ ಪರಿಪರಿಯಾಗಿ ಪೀಡಿಸ್ತಾ ಇದ್ದಾನಂತೆ. ನಾನು ಇನ್ನಷ್ಟು ಸ್ಪಾಟ್ಗಳನ್ನ ತೋರಿಸ್ತೇನೆ, ಮತ್ತೆ 14 ಪಾಯಿಂಟ್ಗಳನ್ನ ಅಗೆಯೋದಕ್ಕೆ ದೂರುದಾರ ಆಗ್ರಹಿಸ್ತಾ ಇದ್ದಾನೆ. ಮತ್ತೆ ನಿಗೂಢ ವ್ಯಕ್ತಿಯ ತಾಳಕ್ಕೆ ಎಸ್ಐಟಿ ಕುಣಿಯುತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ನೋಡಿ, ಈ ಮೊದಲು ಇದೇ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದು. ಮತ್ತೆ ನಾಳೆ ಒಂದು 4 ಹೊಸ ಜಾಗ ತೋರಿಸ್ತಾನೆ, ಅಲ್ಲಿ ಅಗಿರಿ ಅಂತ ಹೇಳ್ತಾನೆ. ಮತ್ತೆ ಅದೇ 18 ಅಡಿ ಆಳ 30 ಅಡಿ ಅಗಲ ಪರ್ವತಗಟ್ಟಲೆ ಮಣ್ಣು, ಆದ್ರೆ ಸಿಗದ ಮೂಳೆ. ಇದು ಇದೇ ರೀತಿ ಮುಂದುವರಿಯುತ್ತಾ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡುವಂತಹ ಕೆಲಸವನ್ನ ಮಾಡ್ತಾರಾ? ಇದನ್ನ ಕಾಲ್ ತಗೋಬೇಕಾಗಿರುವಂತವ್ರು ಯಾರು? ಇದೇ ಈಗ ಪ್ರಶ್ನೆ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಮತ್ತೆ 14 ಅಯ್ಯೋಣ ಅಂತ ಹೇಳ್ತಿದ್ದಾನಂತೆ. ಹಾಗಿದ್ರೆ ನಾಳೆ ಮತ್ತೊಂದು ಪಾಯಿಂಟ್ ತೋರಿಸ್ತಾನ, ನಾಳೆ ಹೊಸ ಸ್ಪಾಟ್ ತೋರಿಸ್ತಾನೆ, ಅಲ್ಲಿ ಅಸ್ಥಿಪಂಜರ ಸಿಗುತ್ತೆ ಅಂತ ಹೇಳಿದಾನಂತೀಗ. ಅಧಿಕಾರಿಗಳನ್ನ ಪರಿಪರಿಯಾಗಿ ಪೀಡಿಸ್ತಾ ಇದ್ದಾನಂತೆ ಮಸ್ಕ್ ಮ್ಯಾನ್. ಮತ್ತೆ 14 ಪಾಯಿಂಟ್ಗಳನ್ನ ಅಗೆಯೋದಕ್ಕೆ ದೂರುದಾರ ಮನವಿಯನ್ನ ಮಾಡಿಕೊಳ್ತಾ ಇರೋದು. ಎಸ್ಐಟಿ ಮತ್ತೆ ಈ ನಿಗೂಢ ವ್ಯಕ್ತಿಯ ತಾಳಕ್ಕೆ ಕುಣಿಯುತ್ತಾ ನಾಳೆ ಮತ್ತೊಂದು ಹೊಸ ಪಾಯಿಂಟ್ ಅನ್ನು ಈತ ತೋರಿಸ್ತಾನ. 14 ಪಾಯಿಂಟ್ ಈತ ಎಸ್ಐಟಿ ಅಧಿಕಾರಿಗಳಿಗೆ ಪರಿಪರಿಯಾಗಿ ಪೀಡಿಸ್ತಾ ಇದ್ದಾನಂತೆ. ನಾನು ಇನ್ನಷ್ಟು ಸ್ಪಾಟ್ಗಳನ್ನ ತೋರಿಸ್ತೇನೆ, ಮತ್ತೆ 14 ಪಾಯಿಂಟ್ಗಳನ್ನ ಅಗೆಯೋದಕ್ಕೆ ದೂರುದಾರ ಆಗ್ರಹಿಸ್ತಾ ಇದ್ದಾನೆ. ಮತ್ತೆ ನಿಗೂಢ ವ್ಯಕ್ತಿಯ ತಾಳಕ್ಕೆ ಎಸ್ಐಟಿ ಕುಣಿಯುತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ನೋಡಿ, ಈ ಮೊದಲು ಇದೇ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದು. ಮತ್ತೆ ನಾಳೆ ಒಂದು 4 ಹೊಸ ಜಾಗ ತೋರಿಸ್ತಾನೆ, ಅಲ್ಲಿ ಅಗಿರಿ ಅಂತ ಹೇಳ್ತಾನೆ. ಮತ್ತೆ ಅದೇ 18 ಅಡಿ ಆಳ 30 ಅಡಿ ಅಗಲ ಪರ್ವತಗಟ್ಟಲೆ ಮಣ್ಣು, ಆದ್ರೆ ಸಿಗದ ಮೂಳೆ.
ಇದು ಇದೇ ರೀತಿ ಮುಂದುವರಿಯುತ್ತಾ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡುವಂತಹ ಕೆಲಸವನ್ನ ಮಾಡ್ತಾರಾ? ಇದನ್ನ ಕಾಲ್ ತಗೋಬೇಕಾಗಿರುವಂತವ್ರು ಯಾರು? ಇದೇ ಈಗ ಪ್ರಶ್ನೆಯಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ಮತ್ತೆ 14 ಕೈಯಣ ಅಂತ ಹೇಳ್ತಿದ್ದಾನಂತೆ. ಹಾಗಿದ್ರೆ ನಾಳೆ ಮತ್ತೊಂದು ಪಾಯಿಂಟ್ ತೋರಿಸ್ತಾನ, ನಾಳೆ ಹೊಸ ಸ್ಪಾಟ್ ತೋರಿಸ್ತಾನೆ, ಅಲ್ಲಿ ಅಸ್ಥಿಪಂಜರ ಸಿಗುತ್ತೆ ಅಂತ ಹೇಳಿದಾನಂತೀಗ. ಅಧಿಕಾರಿಗಳನ್ನ ಪರಿಪರಿಯಾಗಿ ಪೀಡಿಸ್ತಾ ಇದ್ದಾನಂತೆ ಮಸ್ಕ್ ಮ್ಯಾನ್. ಮತ್ತೆ 14 ಪಾಯಿಂಟ್ಗಳನ್ನ ಅಗೆಯೋದಕ್ಕೆ ದೂರುದಾರ ಮನವಿಯನ್ನ ಮಾಡಿಕೊಳ್ತಾ ಇರೋದು. ಎಸ್ಐಟಿ ಮತ್ತೆ ಈ ನಿಗೂಢ ವ್ಯಕ್ತಿಯ ತಾಳಕ್ಕೆ ಕುಣಿಯುತ್ತಾ ನಾಳೆ ಮತ್ತೊಂದು ಹೊಸ ಪಾಯಿಂಟ್ ಅನ್ನು ಈತ ತೋರಿಸ್ತಾನ. 14 ಪಾಯಿಂಟ್ ಈತ ಎಸ್ಐಟಿ ಅಧಿಕಾರಿಗಳಿಗೆ ಪರಿಪರಿಯಾಗಿ ಪೀಡಿಸ್ತಾ ಇದ್ದಾನಂತೆ. ನಾನು ಇನ್ನಷ್ಟು ಸ್ಪಾಟ್ಗಳನ್ನ ತೋರಿಸ್ತೇನೆ, ಮತ್ತೆ 14 ಪಾಯಿಂಟ್ಗಳನ್ನ ಅಗೆಯೋದಕ್ಕೆ ದೂರುದಾರ ಆಗ್ರಹಿಸ್ತಾ ಇದ್ದಾನೆ. ಮತ್ತೆ ನಿಗೂಢ ವ್ಯಕ್ತಿಯ ತಾಳಕ್ಕೆ ಎಸ್ಐಟಿ ಕುಣಿಯುತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿದೆ. ನೋಡಿ, ಈ ಮೊದಲು ಇದೇ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದು. ಮತ್ತೆ ನಾಳೆ ಒಂದು 4 ಹೊಸ ಜಾಗ ತೋರಿಸ್ತಾನೆ, ಅಲ್ಲಿ ಅಗಿರಿ ಅಂತ ಹೇಳ್ತಾನೆ. ಮತ್ತೆ ಅದೇ 18 ಅಡಿ ಆಳ 30 ಅಡಿ ಅಗಲ ಪರ್ವತಗಟ್ಟಲೆ ಮಣ್ಣು, ಆದ್ರೆ ಸಿಗದ ಮೂಳೆ. ಇದು ಇದೇ ರೀತಿ ಮುಂದುವರಿಯುತ್ತಾ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡುವಂತಹ ಕೆಲಸವನ್ನ ಮಾಡ್ತಾರಾ? ಇದನ್ನ ಕಾಲ್ ತಗೋಬೇಕಾಗಿರುವಂತವ್ರು ಯಾರು? ಇದೇ ಈಗ ಪ್ರಶ್ನೆಯಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ಮತ್ತೆ 14 ಕೈಯಣ ಅಂತ ಹೇಳ್ತಿದ್ದಾನಂತೆ. ಹಾಗಿದ್ರೆ ನಾಳೆ ಮತ್ತೊಂದು ಪಾಯಿಂಟ್ ತೋರಿಸ್ತಾನ, ನಾಳೆ ಹೊಸ ಸ್ಪಾಟ್ ತೋರಿಸ್ತಾನೆ, ಅಲ್ಲಿ ಅಸ್ಥಿಪಂಜರ ಸಿಗುತ್ತೆ ಅಂತ ಹೇಳಿದಾನಂತೀಗ. ಅಧಿಕಾರಿಗಳನ್ನ ಪರಿಪರಿಯಾಗಿ ಪೀಡಿಸ್ತಾ ಇದ್ದಾನಂತೆ ಮಸ್ಕ್ ಮ್ಯಾನ್. ಮತ್ತೆ 14 ಪಾಯಿಂಟ್ಗಳನ್ನ ಅಗೆಯೋದಕ್ಕೆ ದೂರುದಾರ ಮನವಿಯನ್ನ ಮಾಡಿಕೊಳ್ತಾ ಇರೋದು. ಎಸ್ಐಟಿ ಮತ್ತೆ ಈ ನಿಗೂಢ ವ್ಯಕ್ತಿಯ ತಾಳಕ್ಕೆ ಕುಣಿಯುತ್ತಾ ನಾಳೆ ಮತ್ತೊಂದು ಹೊಸ ಪಾಯಿಂಟ್ ಅನ್ನು ಈತ ತೋರಿಸ್ತಾನ. 14 ಪಾಯಿಂಟ್ ಈತ ಎಸ್ಐಟಿ ಅಧಿಕಾರಿಗಳಿಗೆ ಪರಿಪರಿಯಾಗಿ ಪೀಡಿಸ್ತಾ ಇದ್ದಾನಂತೆ. ನಾನು ಇನ್ನಷ್ಟು ಸ್ಪಾಟ್ಗಳನ್ನ ತೋರಿಸ್ತೇನೆ, ಮತ್ತೆ 14 ಪಾಯಿಂಟ್ಗಳನ್ನ ಅಗೆಯೋದಕ್ಕೆ ದೂರುದಾರ ಆಗ್ರಹಿಸ್ತಾ ಇದ್ದಾನೆ. ಮತ್ತೆ ನಿಗೂಢ ವ್ಯಕ್ತಿಯ ತಾಳಕ್ಕೆ ಎಸ್ಐಟಿ ಕುಣಿಯುತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿದೆ. ನೋಡಿ, ಈ ಮೊದಲು ಇದೇ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದು. ಮತ್ತೆ ನಾಳೆ ಒಂದು 4 ಹೊಸ ಜಾಗ ತೋರಿಸ್ತಾನೆ, ಅಲ್ಲಿ ಅಗಿರಿ ಅಂತ ಹೇಳ್ತಾನೆ. ಮತ್ತೆ ಅದೇ 18 ಅಡಿ ಆಳ 30 ಅಡಿ ಅಗಲ ಪರ್ವತಗಟ್ಟಲೆ ಮಣ್ಣು, ಆದ್ರೆ ಸಿಗದ ಮೂಳೆ. ಇದು ಇದೇ ರೀತಿ ಮುಂದುವರಿಯುತ್ತಾ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡುವಂತಹ ಕೆಲಸವನ್ನ ಮಾಡ್ತಾರಾ? ಇದನ್ನ ಕಾಲ್ ತಗೋಬೇಕಾಗಿರುವಂತವ್ರು ಯಾರು? ಇದೇ ಈಗ ಪ್ರಶ್ನೆಯಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಮತ್ತೆ 14 ಕೈಯಣ ಅಂತ ಹೇಳ್ತಿದ್ದಾನಂತೆ. ಹಾಗಿದ್ರೆ ನಾಳೆ ಮತ್ತೊಂದು ಪಾಯಿಂಟ್ ತೋರಿಸ್ತಾನ, ನಾಳೆ ಹೊಸ ಸ್ಪಾಟ್ ತೋರಿಸ್ತಾನೆ, ಅಲ್ಲಿ ಅಸ್ಥಿಪಂಜರ ಸಿಗುತ್ತೆ ಅಂತ ಹೇಳಿದಾನಂತೀಗ. ಅಧಿಕಾರಿಗಳನ್ನ ಪರಿಪರಿಯಾಗಿ ಪೀಡಿಸ್ತಾ ಇದ್ದಾನಂತೆ ಮಸ್ಕ್ ಮ್ಯಾನ್. ಮತ್ತೆ 14 ಪಾಯಿಂಟ್ಗಳನ್ನ ಅಗೆಯೋದಕ್ಕೆ ದೂರುದಾರ ಮನವಿಯನ್ನ ಮಾಡಿಕೊಳ್ತಾ ಇರೋದು. ಎಸ್ಐಟಿ ಮತ್ತೆ ಈ ನಿಗೂಢ ವ್ಯಕ್ತಿಯ ತಾಳಕ್ಕೆ ಕುಣಿಯುತ್ತಾ ನಾಳೆ ಮತ್ತೊಂದು ಹೊಸ ಪಾಯಿಂಟ್ ಅನ್ನು ಈತ ತೋರಿಸ್ತಾನ. 14 ಪಾಯಿಂಟ್ ಈತ ಎಸ್ಐಟಿ ಅಧಿಕಾರಿಗಳಿಗೆ ಪರಿಪರಿಯಾಗಿ ಪೀಡಿಸ್ತಾ ಇದ್ದಾನಂತೆ. ನಾನು ಇನ್ನಷ್ಟು ಸ್ಪಾಟ್ಗಳನ್ನ ತೋರಿಸ್ತೇನೆ, ಮತ್ತೆ 14 ಪಾಯಿಂಟ್ಗಳನ್ನ ಅಗೆಯೋದಕ್ಕೆ ದೂರುದಾರ ಆಗ್ರಹಿಸ್ತಾ ಇದ್ದಾನೆ. ಮತ್ತೆ ನಿಗೂಢ ವ್ಯಕ್ತಿಯ ತಾಳಕ್ಕೆ ಎಸ್ಐಟಿ ಕುಣಿಯುತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿದೆ. ನೋಡಿ, ಈ ಮೊದಲು ಇದೇ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದು. ಮತ್ತೆ ನಾಳೆ ಒಂದು 4 ಹೊಸ ಜಾಗ ತೋರಿಸ್ತಾನೆ, ಅಲ್ಲಿ ಅಗಿರಿ ಅಂತ ಹೇಳ್ತಾನೆ. ಮತ್ತೆ ಅದೇ 18 ಅಡಿ ಆಳ 30 ಅಡಿ ಅಗಲ ಪರ್ವತಗಟ್ಟಲೆ ಮಣ್ಣು, ಆದ್ರೆ ಸಿಗದ ಮೂಳೆ. ಇದು ಇದೇ ರೀತಿ ಮುಂದುವರಿಯುತ್ತಾ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡುವಂತಹ ಕೆಲಸವನ್ನ ಮಾಡ್ತಾರಾ? ಇದನ್ನ ಕಾಲ್ ತಗೋಬೇಕಾಗಿರುವಂತವ್ರು ಯಾರು? ಇದೇ ಈಗ ಪ್ರಶ್ನೆಯಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್.